ಮತಗಳಾಗಿ ಪರಿವರ್ತಿಸುತ್ತೆ. ಒಂದು ಎರಡು ರೌಂಡ್ ಮುಗಿದ ತಕ್ಷಣ ಸಾಮಾನ್ಯವಾಗಿ ಸೆಕೆಂಡ್ ರೌಂಡ್ ಆಗ್ತಿದ್ದಾಗ ನಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸು ಕ್ಲಾರಿಟಿನಲ್ಲಿ ಆಚೆ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಹಂಗೆ ಆಗತ್ತೆ. ಈ ಸರಿ ಏನಾಗುತ್ತೋ ನನಗೆ ಗೊತ್ತಿಲ್ಲ, ಯಾಕಂದರೆ ಎಲ್ಲರ ಕೈಲೂ ವಿಪರೀತವಾದ ಇನ್ನೂ ಫಾಸ್ಟ್ ಆಗಿರೋದ್ರಿಂದ ಗೊತ್ತಿಲ್ಲ. ಬಟ್ ಸ್ಟಿಲ್ ಫಸ್ಟ್ ರೌಂಡ್ ಎಲ್ಲೂ ಅಧಿಕೃತವಾಗಿ ಮುಗಿದಂಗಿಲ್ಲ. ಅಂಚೆ ಮತದಲ್ಲಿ ಉತ್ತರದಲ್ಲಿ ಶೋಭಾ ಕರಂದ್ಲಾಜೆಗೆ ಹಿನ್ನಡೆ ಇದೆ ಅಂತ ತೋರಿಸ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಅಂಚೆ ಮತದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮುನ್ನಡೆ ಇದೆ ಅಲ್ಲಿ ಅಂತ ತೋರಿಸ್ತಾ ಇರೋದು ಉಂಟು. ಅದು ಲೆಟಸ್ ಸಿ ಅದನ್ನು ಲೇಟರ್. ಮೊದಲು ಮತಗಳಾದ ನಂತರ ಫಸ್ಟ್ ರೌಂಡ್ ಆದಮೇಲೆ ಇವ್ರಿಗೆ 6,000, ಅವ್ರು 3,000, ಇನ್ನೊಬ್ರಿಗೆ ಯಾರಿಗೋ 1,000 ಅನ್ನೋದು ಬಂದ ಮೇಲೆ ನಮಗೆ ಒಂದು ಆ ಪಿಕ್ಚರ್ ಕ್ಲಾರಿಟಿ ಕರೆಕ್ಟಾಗಿ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸುಮ್ಮನೆ ಅವ್ರ ಮುನ್ನಡೆ ಇವ್ರು ಹಿನ್ನಡೆ ಅಂದರೆ ಎಷ್ಟು ಮತದಿಂದ ಅಂತ ಇಲ್ಲ ಗೊತ್ತಾಗಲ್ಲ. ಹಾಗಾಗಿ ಇಟ್ ಡಸ್ ನಾಟ್ ಮ್ಯಾಟರ್. ಅದು ನಮಗೆ ಬಹಳ ದೊಡ್ಡ ವಿಚಾರ ಅಲ್ಲ. 30 ಒಂದು ರೌಂಡ್ ಅಂತೂ ಮುಗಿಯುತ್ತೆ ಅಲ್ಲ ಸರ್? ಆಲ್ಮೋಸ್ಟ್ ಆಲ್ ಬಿಟ್ವೀನ್ 8:30 and 8:45 ಮುಗಿಯುತ್ತೆ. 20 ಮಿನಿಟ್ಸ್ ಒಂದು ರೌಂಡ್ ಮುಗಿಯಕ್ಕೆ ಸಾಕಾಗಲ್ಲ ಸರ್? 20 ನಿಮಿಷ ಸಾಕಲ್ಲ ಸರ್? ಸಾಕು, ಮಾಡ್ಬಿಡ್ತಾರೆ ಅಷ್ಟು. ಹಾಗಾಗಿ ಲೆಟಸ್ ಸಿ ಅದೇನಾಗತ್ತೆ ಅಂತ ನೋಡೋಣ. 8 ವಿಧಾನಸಭಾ ಕ್ಷೇತ್ರಗಳು ಸಾಮಾನ್ಯವಾಗಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲೋ ಕೆಲವು ಕಡೆ ಮಾತ್ರ ವೇರಿಯೇಷನ್ ಆಗಿ 7 ಆಗ್ಬೋದು, ಈ ಥರ ಏನಾದ್ರು ಇರ್ಬೋದು. ನಮ್ಮ ಕರ್ನಾಟಕದಲ್ಲಿ ಮಾತ್ರ 8ಕ್ಕೆ 8 ಇದೆ. 8 ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಈಗ ಇಲ್ಲಿ ಬರಬೇಕು. ಡಾಕ್ಟರ್ ಮಂಜುನಾಥ್ಗೆ 1,000 ಮತಗಳ ಮುನ್ನಡೆ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತ ಮೊದಲ ಸುತ್ತಿನ ಮಾಹಿತಿಗಳು ಹೊರಗೆ ಬರ್ತಾ ಇರೋಂಗೆ ಕಾಣಿಸ್ತಾ ಇದೆ. 1,000 ಮತಗಳ ಮುನ್ನಡೆಯನ್ನ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಪಡ್ಕೋತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ತಮ್ಮ ಮುನ್ನಡೆಯನ್ನ ಕಾಯ್ಕೋತಾ ಇದ್ದಾರೆ. ಅವರು ಹಿಂದಕ್ಕೆ ಬೀಳ್ತಾ ಇಲ್ಲ ಅನ್ನೋದು